ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನಬಸವಣ್ಣನವರ ಒಂದು ವಚನ ವಿಶ್ಲೇಷಣೆಯನ್ನು ಮಾಡೋಣ. ಜ್ಞಾನದೀಪ್ತಿಯ ಬೆಳಗುವ ತೈಲವಾವುದೆಂದರೆ ಸದುಮಾನ್ಯರ ನುಡಿಗಡಣದೆಂದು ಸರುವ ವಸರು. ಅದು ತಾನೆಂಬ ಅರಿವಿನ ನಿಶ್ಚಯವ ತೋರುವುದು. ಹೀನ ನಡತೆಯ ಮುಸುಕಿನ ಗಂಧಿಕೆ ತಿಳಿದು ಭಾನು ಬಂದರೆ ಜಗದ ಭ್ರಮೆ ಹರಿವಂತೆ ಹರಿಯುವುದು. ಬುಧರೊಳು ನೀನಿರಲು ಕರ್ಮ ಹರಿಯುವುದು ಕೂಡಲ ಚೆನ್ನ ಸಂಗಮ ದೇವ. ಈ ಒಂದು ವಚನದ ಮತಿತಾರ್ಥ ಏನು ಅಂತಂದರೆ, ಭಾವಾರ್ಥ ಏನಂದರೆ, ಜ್ಞಾನದೀಪ್ತಿಯ ಬೆಳಗುವ ತೈಲ, ನಮ್ಮಲ್ಲಿರುವಂಥ ಜ್ಞಾನದ ದೀಪ್ತಿಯನ್ನು ಬೆಳಗುವಂಥ ತೈಲ ಅಂದರೆ ಎಣ್ಣೆ. ಆ ಜ್ಞಾನದೀಪ್ತಿಯ ಬೆಳಗುವ ತೈಲವಾವುದೆಂದರೆ ಸದುಮಾನ್ಯರ ಅಂದರೆ ಸತ್ಯವಂತರ, ಸದ್ಗುಣವಂತರ, ಸದಾಚಾರಿಗಳ ಅಂಥ ಹದುಳಿಗ ಹೃದಯದ ಸದುಮಾನ್ಯರು, ಎಲ್ಲರಿಗೂ ಮಾನ್ಯವಾಗಿರುವಂಥ ವ್ಯಕ್ತಿಗಳು. ಅಂಥ ಸದುಮಾನ್ಯರ ನುಡಿಗಡಣದಿಂದ ಹೊಸರುವ ಹೊಸರು. ಅಂಥ ಸದುಮಾನ್ಯರು, ಮಹಾತ್ಮರು, ಸಂತರು, ಶರಣರು, ಅವರು ಸದುಮಾನ್ಯರು. ಅವರು ಮಾತಾಡ್ತಾ ಇರುವಂತೆ ಅದರಿಂದ ಬೆಳಕು ಚಿಮ್ತಾ ಇರ್ತದೆ, ಹೊಸರ್ತಾ ಇರ್ತದೆ. ಅದು ಜ್ಞಾನದ ಒಂದು ದೀಪವನ್ನು ಬೆಳಗುವಂಥ ತೈಲ, ಎಣ್ಣೆ. ಜ್ಞಾನದೀಪ್ತಿಯ ಬೆಳಗುವ ತೈಲವಾವುದೆಂದರೆ ಸದುಮಾನ್ಯರ ನುಡಿಗಡಣದಿಂದ ಹೊಸರುವ ಹೊಸರು. ನುಡಿಗಡಣ ಅಂದರೆ ಅವ್ರ ಮಾತುಗಳು, ಮಾತಿನ ಗುಚ್ಛ. ಆ ನುಡಿಗಡಣದಿಂದ ಹೊಸರುವ ಹೊಸರು ತೈಲ, ಎಣ್ಣೆ. ಯಾವುದಕ್ಕೆ? ನಮ್ಮಲ್ಲಿ ಬೆಳಗುವಂಥ ಜ್ಞಾನದ ದೀಪಕ್ಕೆ. ಅಂದರೆ ಅಂಥ ಸದುಮಾನ್ಯರ, ಮಹಾತ್ಮರ, ಸಂತರ, ಶರಣರ, ಸಜ್ಜನರ ಸಹವಾಸದಲ್ಲಿದ್ದು ಅವರ ನುಡಿಗಳನ್ನು ಕೇಳ್ತಾ ಇರಬೇಕು ಅಂತ ಇದರ ಅರ್ಥ. ಮತ್ತದು ಅಷ್ಟೇ ಅಲ್ಲ, ಜ್ಞಾನದೀಪ್ತಿಯ ಬೆಳಗಿ ಏನು ಮಾಡ್ತದೆ ಅಂತಂದರೆ, ಅದು ತಾನೆಂಬ ಅರಿವಿನ ನಿಶ್ಚಯವ ತೋರುವುದು. ನಾನು ಯಾರು ಅನ್ನುವಂಥದ್ದು, ನಾನು ದೇಹವಲ್ಲ, ನಾನು ಆತ್ಮ ಅನ್ನುವಂಥದ್ದು, ಆ ಅಸ್ತಿತ್ವದ ಒಂದು ಅಂಶ ಅನ್ನುವಂಥದ್ದು ನಮಗೆ ಹೊಳೆದು ತೋರ್ತದೆ, ತಿಳಿದು ಬರ್ತದೆ. ಯಾವುದರಿಂದ? ಜ್ಞಾನದೀಪ್ತಿ ಬೆಳಗೋದ್ರಿಂದ. ಜ್ಞಾನದೀಪ್ತಿ ಒಳ್ಳೆಯವರ ಮಾತು ಕೇಳೋದ್ರಿಂದ ಬೆಳಗ್ತದೆ. ಅದು ಬೆಳಗಿದಾಗ ತಾನು ಯಾರು ಅನ್ನುವಂಥದ್ದು ಆ ನಿಶ್ಚಯವನ್ನು ತೋರ್ತದೆ. ನಿಶ್ಚಯವಾಗಿ ತಿಳಿಬೇಕಲ್ಲ, ನಿಶ್ಚಯವಾಗಿ ಇದೇ ನಾನು ಅಂತ ಗೊತ್ತಾಗಬೇಕಲ್ಲ. ಸುಮ್ಮನೆ ನಾನು ಅಂತ ಬೈಲಿ ಅಂದ್ರಲ್ಲ, ನಿಶ್ಚಯವಾಗಿ ಅನುಭವಕ್ಕೆ ಬರಬೇಕು. ತಾನು ಯಾರು ಅನ್ನುವಂಥದ್ದು ತಿಳಿಬೇಕು. ಅದು ತಿಳಿಸ್ತದೆ. ಜ್ಞಾನದ ದೀಪ, ಜ್ಞಾನದ ಜ್ಯೋತಿ. ಸದುಮಾನ್ಯರ ನುಡಿಗಡಣದಿಂದ ಹೊಸರು ಎಣ್ಣೆ ಆಯಿತು. ಆಮೇಲೆ ಜ್ಯೋತಿ ಬೆಳಗದ ಬೆಳಕ ಅದು ತಾನು ಯಾರು ಅನ್ನುವಂಥ ಅರಿವಿನ ನಿಶ್ಚಯ ತೋರ್ತು. ಆಮೇಲೆ ಹೀನ ನಡತೆಯ ಮುಸುಕಿನ ಗಂಧಿಕೆ ತಿಳಿದು ನಾವು ದುಷ್ಕೃತ್ಯಗಳನ್ನು ದುರ್ಭಾವನೆಯಿಂದ ನಮಗೆ ತಿಳಿಯೋದೋ ಮಾಡ್ತಿರ್ತೀವಿ. ಅಂಥ ಹೀನ ನಡತೆ ಅದು ಒಂದು ಗಂಧಿಕೆ ಅಂದರೆ ಹೊಲಸು. ಗಂಧಿಕೆಯನ್ನು ಮುಸುಕಿರ್ತದೆ ನಮಗೆ, ಅದೆಲ್ಲ ಕಡೆ ಹರಡಿರ್ತದೆ ಹೊಲಸು. ಯಾವುದೋ ಅಬದ್ಧವಾದಂಥ ನಡತೆ ನಡೆದು ಏನಾದರೂ ಮನಸ್ಸಿಗೆ ಬಂದಂಗೆ ನಡೆಯೋದು. ಅಂಥ ಹೀನ ನಡತೆಯ ಗಂಧಿಕೆ ತಿಳಿದು ಅದು ಯಾವುದು ಗಂಧಿಕೆ, ಯಾವುದು ಹೊಲಸು, ಯಾವುದು ಸ್ವಚ್ಛ ಅನ್ನುವಂಥದ್ದು ತಿಳಿದುಕೊಳ್ಳುವಂಥ ಶಕ್ತಿ ಬರ್ತದೆ ಜ್ಞಾನ ಬಂದಾಗ. ಆ ಗಂಧಿಕೆ ತಿಳಿದು ಭಾನು ಬಂದರೆ ಜಗದ ಭ್ರಮೆ ಹರಿವಂತೆ. ಭಾನು ಅಂದರೆ ಸೂರ್ಯ. ಭಾನು ಬಂದರೆ ಜಗದ ಭ್ರಮೆ ಹರಿತದೆ. ಅದು ಬರೋ ತನಕ, ಸೂರ್ಯ ಮೂಡೋ ತನಕ ಕತ್ತಲಲ್ಲಿ ಯಾವುದು ಏನಿದೆ ಗೊತ್ತೇ ಆಗೋದಿಲ್ಲ. ನಮ್ಮ ಭ್ರಾಂತಿಯಿಂದ ಅದು ಏನೋ ಒಂದು ಇದ್ದಿದ್ದಕ್ಕೆ ಏನೋ ಒಂದು ತಿಳ್ಕೊಂಡು ಬಿಡ್ತೀವಿ. ಸೂರ್ಯ ಮೂಡಿ ಬಂದ ಆವಾಗ ಅದು ಏನದ ಅನ್ನುವಂಥದ್ದು ತಿಳಿದು ಬಿಡ್ತದೆ ಬೆಳಕಿನಲ್ಲಿ. ಅದು ನಾವು ತಿಳ್ಕೊಂಡಿದ್ದಂಥದ್ದು ಭ್ರಾಂತಿ ಇತ್ತಲ್ಲ, ಅದು ಅಲ್ಲಿದು ಇದು ಅದ ಅಂತ ತಿಳ್ಕೊಂಡು ಬೆಳಕು ನಿಚ್ಚಳವಾಗಿದೆ ತಿಳಿತದೆ. ಸೂರ್ಯ ಬರೋ ತನಕ ನಮ್ಮ ಕಣ್ಣಿದ್ರೂ ಕೂಡ ಕೆಲಸ ಮಾಡೋದಿಲ್ಲ ಕತ್ಲೆಯಲ್ಲಿ.
ಅಂಥ ಸೂರ್ಯನ ಬೆಳಕು ಬಂದಾಗ ಬೆಳಕಿನ ಸಹಾಯದಿಂದ ಆ ಕಣ್ಣು ವಸ್ತುಗಳನ್ನು ನೋಡ್ತದೆ, ಭ್ರಮೆ ಹರಿತದೆ. ಹಾಗೆಯೇ ನಮ್ಮಲ್ಲಿರುವಂಥ ಜ್ಞಾನದ ದೀಪ್ತಿ, ಜ್ಞಾನದ ದೀಪ ಬೆಳಗಿದಾಗ ನಮ್ಮಲ್ಲಿ ಹೊಲಸು ಯಾವುದು ಸ್ವಚ್ಛ ಯಾವುದು ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅದಕ್ಕೆ ಆ ಮುಸುಕನ್ನು ನಮಗೆ ತೆಗೆದೊಗಲಿಕ್ಕೆ ಸಹಾಯ ಆಗ್ತದೆ. ಅದನ್ನು ದೀಪ ಹೆಂಗೆ ಬೆಳಗಿಸ್ಬೇಕು? ಸದುಮಾನ್ಯರ ನುಡಿಗಡಣದಿಂದ ಹಸರುವ ಹೊಸರು ಅನ್ನುವಂಥ ಎಣ್ಣೆ ಹಾಕಬೇಕು. ಒಳ್ಳೆಯವರ ಮಾತುಗಳಿಂದ ಬರುವಂಥ ಜ್ಞಾನದ ಪ್ರಕಾಶ, ಜ್ಞಾನದ ಹೊಸರು, ಅದಕ್ಕೆ ಎಣ್ಣೆ ಹಾಕಿದಾಗ ನಮ್ಮಲ್ಲಿರುವಂಥ ಜ್ಞಾನ ಜ್ಯೋತಿ ಬೆಳಗ್ಲಿಕ್ಕೆ ಶುರುವಾಗ್ತದೆ. ಆವಾಗ ಸೂರ್ಯ ಬಂದರೆ ಹೆಂಗೆ ಭ್ರಮೆ ಹರಿತದೆ, ಜಗದ್ದು ಎಲ್ಲ ಕಾಣ್ಲಿಕ್ಕೆ ಶುರು ಆಗ್ತದೆ. ಹಾಗೆ ನಮ್ಮ ಜ್ಞಾನ ದೀಪ್ತಿ ಬೆಳಗ್ಲಿಕ್ಕೆ ಶುರು ಆಯ್ತಂದ್ರೆ ನಮ್ಮಲ್ಲಿರುವಂಥ ಆ ಹೊಲಸು ನಡತೆಯ ಒಂದು ಹೊಲಸು ಪಸರಿಸಿರುವಂಥ ಆ ಮುಸುಕು ಅದು ತೆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಬುಧರೊಳು ನೀನಿರಲು ಕರ್ಮ ಹರಿಯುವುದು. ಬುಧರೊಳು ಅಂದರೆ ಬುದ್ಧಿವಂತರು, ಜ್ಞಾನವಂತರು. ಅವರ ನಡುವೆ ಇರೋದನ್ನು ಕಲ್ತಿ ಅಂದರೆ ಕರ್ಮ ಎಲ್ಲ ಹರಿದು ಹೋಗ್ತದೆ. ನಾವೇನೋ ಮಾಡಿರುವಂಥ ಅಬದ್ಧ ಒಂದು ಕರ್ಮಗಳು, ಕಲಂಕಗಳು, ದುಷ್ಕೃತ್ಯ, ದುರ್ಭಾವ, ಒಳಗಿರುವಂಥ ಎಲ್ಲ ಮಲಿನತೆ ಅದೆಲ್ಲ ಹರಿದು ಹೋಗ್ತದೆ, ಅದು ಕರಗಿ ಹೋಗ್ತದೆ. ಅದಕ್ಕೆ ಅಂಥ ಬುಧರೊಳು ನೀನಿರಲು ಕರ್ಮ ಹರಿಯುವುದು ಕೂಡಲ ಚೆನ್ನ ಸಂಗಮ ದೇವ ಅಂತ ಹೇಳಿದ್ರು. ಅದಕ್ಕೆ ಅಂಥ ಬುಧರೊಳು ಇರುವಂಥ ಪ್ರಯತ್ನ ಮಾಡಬೇಕು. ಸದುಮಾನ್ಯರ ನುಡಿಗಡನ ಕೇಳುವಂಥ ಪ್ರಯತ್ನ ಮಾಡಬೇಕು. ಯಾವಾಗಲೂ ಅಂಥವರ ಮಧ್ಯದಲ್ಲಿ ನಾವು ಇರಲಿಕ್ಕೆ, ಅಂಥವ್ರ ಸಂಘ ಮಾಡಲಿಕ್ಕೆ ನಾವು ಯಾವಾಗಲೂ ಹಂಬಲಿಸಬೇಕು ಅಂತ ಅನ್ನೋದೇ ಈ ಒಂದು ವಚನದ ಮತಿತಾರ್ಥವಾಗಿದೆ, ಚನ್ನಬಸವಣ್ಣವರ ಹೇಳಿಕೆಯಾಗಿದೆ. ಕೇಳಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಶರಣಾರ್ಥಿ.